ಎಲ್ಲಿ ಹೊರಟಿರೋದು? ಥೈಲ್ಯಾಂಡು. ಏನಕ್ಕೆ? ಎಂಜಾಯ್ ಮಾಡೋದಕ್ಕೆ. ಮುಂದಕ್ಕೇನೆ ಕೇಳಲ್ಲ ಬಿಡಿ. ಸರ್ ಅಂತ ಕರಿಬೇಡಿ, ಕಾಲ್ ಮಿ ವಿನಯ್. ಅಣ್ಣ ಅಂತ ಕರಿ. ನೋ ನೋ ಅಣ್ಣ. The movie famous Kantara, right? Yes. ತಮಾಷೆ ಏನಂದ್ರೆ ಕಾಂತಾರ ಸಿನಿಮಾ ನೋಡೋರು ಇವರು. 1200 ರೂಪಾಯಿ 1 ಲೀಟರ್ ಪೆಟ್ರೋಲು. ಅಂದ್ರೆ ಇಂಡಿಯನ್ ರುಪೀಸ್ ಕೊಡ್ತೀವಿ ಅಂತ ಅಂದ್ರೆ ಬಕರಾಗೋಗ್ಬಿಡ್ತೀವಿ. ನೋಡ್ತಾ ಹಂಗೆ ಕಿತ್ತಿ ಒಂದು ಬಾಯಲ್ಲಿ ಹಾಕೊಂಡು ಹೋಗ್ಬಿಡ್ಬೇಕು. ಆಮೇಲೆ ನಮ್ದು ಕಿತ್ ಬಿಡ್ತಾರೆ. ಇನ್ ಮೈ ಕಂಟ್ರಿ ಐ ಆಮ್ ರಿಚ್, ಇನ್ ಫಾರಿನ್ ಕಂಟ್ರಿ ಐ ಆಮ್ ಕೆಲ್ಸದವನು. ಗೈಸ್ ಬಂದಿದ್ದು ಫಸ್ಟ್ ಗೋಲ್ಡ್ ಸಕಲಾಗಿದೆ. ಕಾಲಿಗೆ ಬಂದು ಕಮಲ್ ಮಾಡಿರೋದು ನಮ್ಮ ಭಾರತ. ಮ್ಯೂಸಿಕ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತು ನಾನು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀನಿ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಈ ಏರ್ಪೋರ್ಟಿಗೆ ಬಂದಾಗೆಲ್ಲ ಏನೋ ಒಂಥರ ಫುಲ್ ಖುಷಿ ಮಜಾ ಆಗುತ್ತೆ. ಸೊ ಇವತ್ತು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೊರಟಿದ್ದೀನಿ ಬಾಲಿಗೆ. ಏಕೆ ಮಹಾಪ್ರಭು? ಯಾಕೆ, ಏನು, ಪ್ರತಿಯೊಂದು ವಿಷಯನೂ ಮುಂದೆ ಹೇಳ್ತೀನಿ. ಸೊ ಇವಾಗ ಅದಕ್ಕೂ ಮುಂಚೆ ನನ್ನ ಫ್ರೆಂಡ್ಸ್ನ ತೋರಿಸ್ತೀನಿ ಬನ್ನಿ. ಸೊ ಅಲ್ಲಿ ಫುಲ್ ಟೀಮೇ ಇದೆ. ಸೊ ಹೀಸ್ ಮೈ ಗುರು. ನಮಸ್ಕಾರ. ಆ್ಯಕ್ಚುಲಿ ನಾನು ಮತ್ತು ಕಿರಣ್ ಇಬ್ರು ಹೀಸ್ ಮೈ ಸೂಪರ್ ಸೀನಿಯರ್. ಸ್ಕೂಲ್ ಟೈಮಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಡ್ಯಾನ್ಸರು. 5 ಕಡೆ ಬ್ರಾಂಚ್ಗಳಿದೆ. ಡ್ಯಾನ್ಸ್ 7 ಆರ್ಟ್ ಫ್ಯಾಕ್ಟ್ರಿ ಅಂತ ಹೇಳಿ. ನಿಮ್ಮ ಡ್ಯಾನ್ಸ್ ಗ್ರೂಪ್ ಹೆಸರು ನೀವೇ ಹೇಳ್ಬಿಡಿ. ಡ್ಯಾನ್ಸ್ ಸ್ಟುಡಿಯೋ ಹೆಸರು ಡ್ಯಾನ್ಸ್ 7 ಅಂತ, ಬಟ್ ನಮ್ಮ ಕ್ರೂ ಹೆಸರು ಫಿನಿಕ್ಸ್ ಬರ್ಡ್ ಅಂತ. ಏನಕ್ಕೋಸ್ಕರ ಫಿನಿಕ್ಸ್ ಅಂತ? ಓಕೆ, ಫಿನಿಕ್ಸ್ ಇಸ್ ಅ ಬರ್ಡ್ ವಿಚ್ ಡೈಸ್ ಆ್ಯಂಡ್ ಗೆಟ್ಸ್ ಬ್ಯಾಕ್ ಫ್ರಮ್ ಆಶಸ್. ಅಂದರೆ ಅದು ಸತ್ತೋಗಿದ್ರೂ ಅದರದ್ದೊಂದು ಆಶಿಂದ ವಾಪಸ್ ಬರುತ್ತೆ. ಸೊ ನಮ್ಮದು ಸೇಮ್ ಕ್ಯಾಟಗರಿ ಥರ. ನಾವು ಎಷ್ಟೇ ಪ್ರಾಕ್ಟೀಸ್ ಮಾಡಿ ಎಷ್ಟೇ ಇದಾದ್ರೂ ಎಲ್ಲೇ ಬಿದ್ದರೂ ವಾಪಸ್ ಮತ್ತೆ ಬರ್ತೀವಿ ಅಂತ ಒಂದು ಕಾನ್ಸೆಪ್ಟ್ ಅಷ್ಟೇ. ಆ್ಯಕ್ಚುಲಿ ಒನ್ ಜಾಯಿಂಟ್ಗೆ ತುಂಬ ಜನ ಕೇಳ್ತಾ ಇದ್ರಲ್ಲ, ಒನ್ ಜಾಯಿಂಟ್ ಅಂತ ಹೆಸರಿಟ್ಟಿದ್ದೆ. ಅರ್ಥ ಬರಿಬೇಕು ಅಂತ ಗೊತ್ತಾಗಿದೆ ಕಿರಣಿಂದ. ಸೊ ಅದೊಂದು ದೊಡ್ಡ ಸ್ಟೋರಿ. ಬಟ್ ಇವತ್ತು ಏನು ಮಾಡ್ತಾಯಿದ್ದೀನಿ ಕಿರಣ್ ಜೊತೆ ಅಂತ ಅಂದರೆ, ಕಿರಣ್ ಇಸ್ ಅ ಫ್ಯಾಂಟಾಸ್ಟಿಕ್ ಡ್ಯಾನ್ಸರ್. ಇವಾಗ ಅವರು ದೊಡ್ಡ ಕೊರಿಯೋಗ್ರಾಫರು. ಸೊ ಇವ್ರ ಸ್ಟೂಡೆಂಟ್ಸ್ ಎಲ್ಲ DKNನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಯಾರು ಏನು ಅಂತ ತೋರಿಸ್ತೀನಿ. ಬಟ್ ಇವತ್ತಿನ ವಿಚಾರ ಏನು ಅಂತ ಅಂದರೆ, ಸೊ ಬಾಲಿಗೆ ಇಂಡಿಯಾನ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಕಿರಣ್ ಅವ್ರ ಟೀಮ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ನಾನು ಹೋಗ್ತಾ ಇದ್ದೀನಿ. ನಾನು ಡ್ಯಾನ್ಸ್ ಆಡ್ತಾ ಇಲ್ಲ, ಡ್ಯಾನ್ಸ್ ಮಾಡಿಸ್ತೀನಿ. ಡ್ಯಾನ್ಸ್ ಮಾಡಿಸ್ತೀನಿ ನೋಡಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಇಲ್ಲಿ 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 ಓ ಸೆಲೆಬ್ರಿಟಿ. ಎಷ್ಟು ಜನಕ್ಕೆ ಇವ್ರು ಗೊತ್ತು? DKD ಸೆಲೆಬ್ರಿಟಿ ಅಂತ ಇವರು ಗೊತ್ತಿರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಹ್ಯಾವ್ ಫನ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಲೆವೆಲ್ ಫನ್ ಇರುತ್ತೆ. ಆಯ್ ಆರಾಮ? ಎಲ್ಲಿ ಹೊರಟಿರೋದು? ಥೈಲ್ಯಾಂಡು. ಏನಕ್ಕೆ? ಎಂಜಾಯ್ ಮಾಡೋದಕ್ಕೆ. ಮುಂದಕ್ಕೇನೆ ಕೇಳಲ್ಲ ಬಿಡಿ. ಟೋಟಲ್ ಆಗಿ ಎಷ್ಟು ಜನ ಕಿರಣ್? 18 ಜನ ಟೋಟಲ್ ಆಗಿ. ಚಪಾತಿ ಇದ್ದೆ. ಹಾಂ, ಸಬ್ಜಿ ಆಯ್ತು. ಅಯ್ಯೋ ದುರ್ವಿಧಿಯೇ. ತಮಾಷೆ ಏನಂದ್ರೆ ಅವ್ರು ಕನ್ನಡ ಬರಲ್ಲ. ಮ್ಯಾಮ್ ನಿಮ್ಮ ಹೆಸರು? ಕೋಮಲ್. ಫುಲ್ ಹೆಸರು ಹೇಳು. ಜಾಂಗೀರ್. ಇದು ಮಾಡ್ತಾರೆ ಜಾಂಗೀರು ಅವ್ರದೇ. ಸರ್ ಅಂತ ಕರಿಬೇಡಿ, ಕಾಲ್ ಮಿ ವಿನಯ್. ಅಣ್ಣ ಅಂತ. ನೋ ನೋ ಅಣ್ಣ. ಯಾರು ಹೇಳಿದ್ರು ನೋ ಅಣ್ಣ, ಯಾರು ಅಣ್ಣ ಅಂತ ಕರೆಯಂಗಿಲ್ಲ. ಓಕೆ. ತಮಾಷೆ ಏನಂದ್ರೆ ಇವ್ರು ಯಾರಿಗೂ ನಾನು ಯಾರು ಅಂತ ಗೊತ್ತಿಲ್ಲ. ಏರ್ಪೋರ್ಟ್ ಅಲ್ಲಿ ನೋಡಿ ಎಲ್ಲರೂ ಅಷ್ಟು ಡೀಸೆಂಟಾಗಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿ. ಬಟ್ ನಮ್ಮ ಟೀಮ್ ನೋಡಿ ಇಲ್ಲಿ ಮ್ಯೂಸಿಕ್. ಯಾರು ಇವ್ರಲ್ಲ? ಇವ್ರ ದೇವರಣೆಗೆ ಇದನ್ನ ಏರ್ಪೋರ್ಟ್ ಅನ್ಕೊಂಡಿಲ್ಲ. ಅವ್ರ ಮನೆಯಲ್ಲಿರೋ ಯಾವ್ದೋ ಒಂದು ಗಾಡಿಗೆ ಹತ್ಕೊಂಡು ಹೋಗೋದು ಇರ್ತಾರಲ್ಲ ಆ ಥರ. ಹಂಗೆ ಕಾಲೇಜ್ ಡೇಸ್ ನೆನಪಾಗ್ತದೆ ಇವ್ರನ್ನೆಲ್ಲ ನೋಡಿದ್ರೆ. ಸೊ ಇಲ್ಲಿಂದ ಇವಾಗ ಕರೆಕ್ಟಾಗಿ 10:15 11 ಗಂಟೆಗೆ ಫ್ಲೈಟ್ ಇದೆ. 11 ಗಂಟೆಗೆ ಹೊರಟ್ರೆ 3 ಅವರ್. ಸೊ ಮಲೇಷ್ಯಾದಲ್ಲಿ ಲ್ಯಾಂಡ್ ಆಗಿದ್ಮೇಲೆ ಮಿಕ್ಕಿದೆಲ್ಲ ಹೇಳ್ತೀನಿ. ನಮ್ಮ ಇಂಡಿಯನ್ ಟೈಮ್ ಪ್ರಕಾರ 10 ಗಂಟೆ. ಬಟ್ ಬಾಲಿನಲ್ಲಿ 12:30. ಈಗ ಜಸ್ಟ್ ರೀಚ್ ಆದ್ವಿ. So welcome to Bali everyone. Bola Ganpati Bappa. Moria. Mangal Murti. Moria. Bharat Mata ki Jai. Crazy. The movie famous Kantara, right? Yes. Good movie. Have you watched it? I did. Sure. ತಮಾಷೆ ಏನಂದ್ರೆ ಕಾಂತಾರ ಸಿನಿಮಾ ನೋಡೋರು ಇವರು. 4 ಗಂಟೆ ಬಾಲಿ ಟೈಮ್ಗೆ ರೂಮಿಗೆ ಬಂದು ಚೆಕ್ ಇನ್ ಆದ್ವಿ. ಸೊ ಫಸ್ಟ್ ರೂಮ್ ಹೆಂಗಿದೆ ಅನ್ನೋದನ್ನ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ಲಗೇಜ್ ಇಡೋದಕ್ಕೆ ಒಂದಿಷ್ಟು ಜಾಗ ಕೊಟ್ಟಿದ್ದಾರೆ. ಶೂ ಅದು ಇದು ಇಡೋದಕ್ಕೆ. ಇಟ್ಸ್ ಲೈಕ್ ವೆರಿ ಸಿಂಪಲ್, ನಾರ್ಮಲ್ ಆಗಿ ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿದೆ. ಸೊ ಇಲ್ಲಿ ನಾನು ಕಿರಣ್ ಇಬ್ರು ಸ್ಟೇ ಆಗ್ತೀವಿ. ಬಟ್ ಹೈಲೈಟ್ ಏನು ಗೊತ್ತಾ ಈ ರೂಮಲ್ಲಿ? ಬೆಸ್ಟ್ ಪಾರ್ಟ್ ಅಂದರೆ ಇದು ಬಾಲ್ಕನಿ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಇಲ್ಲೆಲ್ಲ ಸೈಕಲ್ಗಳನ್ನ ಇಟ್ಟಿದ್ದಾರೆ, ಲೇಡಿ ಬರ್ಡು. ಸೊ ಇಲ್ಲಿ ನೋಡಿದ್ರೆ 6 ಅವರ್ಗೆ 25,000, 1 ಅವರ್ಗೆ 40,000.
ಭಯ ಪಡ್ಕೋಬೇಡಿ, 25,000 ಅಂತಂದರೆ ನಮ್ಮ ಇಂಡಿಯನ್ ಕರೆನ್ಸಿನಲ್ಲ, ಇಂಡೋನೇಷ್ಯಾ ಕರೆನ್ಸಿನಲ್ಲಿ. ಸೊ ಇದು ಹೆಂಗೆ ಡಿವೈಡ್ ಮಾಡಬೇಕು, 1 ರೂಪಾಯಿಗೆ ಎಷ್ಟು ಪ್ರತಿಯೊಂದನ್ನು ತಿಳಿಸ್ತೀನಿ. ಸೊ ಅದಕ್ಕೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೊರಟಿದ್ದೀನಿ. ಮನೋಜ್ ಇದ್ದಾರೆ ಜೊತೆಗೆ. ಹೆಂಗೆ ಅನಿಸ್ತದೆ ಬ್ರೋ ಬಾಲಿ? ಚೆನ್ನಾಗಿದೆ, ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಫಸ್ಟ್ ಟೈಮ್ ಬಾಲಿಗೆ ಬಂದಿರೋದು, ಏನು ಗೊತ್ತಿಲ್ಲ ಅವ್ರಿಗೂ, ನನಗೂ ಏನೂ ಗೊತ್ತಿಲ್ಲ. ನೋಡಿ ದೇವಸ್ಥಾನ. ಸೊ ದೇವಸ್ಥಾನ ಈ ಥರ ಇರುತ್ತೆ. ನೀವು ರೀಲ್ಸ್ಗಳೆಲ್ಲ ನೋಡಿರ್ತಾರಲ್ಲ, ಹೋಗಿ ದೇವಸ್ಥಾನದ ಮುಂದೆ ನಿಂತ್ಕೊಂಡು ರೀಲ್ ಮಾಡೋದು. ಸೊ ಇದು ದೇವಸ್ಥಾನ. ಯಾವ ದೇವ್ರದ್ದು ಅನ್ನೋದು ದೇವರನ್ನೇ ಗೊತ್ತಿಲ್ಲ. ಬಟ್ ಬಾಲಿನಲ್ಲಿ ಹಿಂದೂಯಿಸಮ್ನ ಫಾಲೋ ಮಾಡ್ತಾರೆ, ಇಸ್ಲಾಮಿ, ಕ್ರಿಶ್ಚಿಯನ್ಸ್ ಎಲ್ಲರೂ ಇದ್ದಾರೆ. ಬಟ್ ಇದು ಹಿಂದೂ ರಾಷ್ಟ್ರ. ಕರೆನ್ಸಿ ಎಕ್ಸ್ಚೇಂಜ್ ಇದೆ ಇಲ್ಲಿ. ಬಟ್ ಒಂಚೂರು ಬೇರೆ ಕಡೆ ಹೋಗಿ ನೋಡ್ಕೊಂಬರೋಣ. ಬೈಕು ಇಲ್ಲ ರೆಂಟ್ ಸಿಗುತ್ತೋ ಕೇಳೋಣ ಎಷ್ಟಂತ ಹೇಳ್ತಾನಂತ. ಸುಮ್ಮನೆ ಕೇಳೋಣ. 1 ಬೈಕ್ ಹೌ ಮಚ್? 3 lakh. 12,000 ರೂಪಾಯಿ 1 ಲೀಟ್ರ್ ಪೆಟ್ರೋಲು. 2 ದಿನಕ್ಕೆ ಗಾಡಿ ರೆಂಟ್ ಬೇಕು ಅಂದರೆ 1 ದಿನಕ್ಕೆ 1,50,000 ರೂಪಾಯಿ. ಸೊ ಇಂಡೋನೇಷ್ಯಾ ಕರೆನ್ಸಿನಲ್ಲಿ ಹೇಳ್ತಾ ಇದ್ದೀನಿ. 1 ದಿನಕ್ಕೆ ಹಂಗಂದ್ರೆ ಇಂಡಿಯನ್ ಕರೆನ್ಸಿನಲ್ಲಿ 820 900 ರೂಪಾಯಿ. 900 ರೂಪಾಯಿ. 2 ದಿನಕ್ಕಂದ್ರೆ 1,800 ರೂಪಾಯಿ. ಓಕೆ ಕೊಡ್ಬೋದಲ್ಲ ಬ್ರೋ? ಗೋವಾ ಅಲ್ಲೂ ಸೇಮ್ ಅಷ್ಟೇ ಬಿಡುತ್ತೆ. ಗೋವಾ ಅಲ್ಲಿ 450 500 ಪರ್ ಡೇ. ಕರೆಕ್ಟ್. ನೋಡಿ ಇಲ್ಲೂ ಒಂದು ದೇವಸ್ಥಾನ, ಎಲ್ಲ ಕಡೆ ದೇವಸ್ಥಾನಗಳಿದಾವೆ ಬ್ರೋ. ಇವ್ರು ನೋಡಿ 17,425 ಕೊಡ್ತೀನಿ ಅಂತ ಹಾಕಿದ್ದಾರೆ. ಅದಕ್ಕೆ ಒಂಚೂರು ಮುಂದಕ್ಕೆ ಹೋಗೋಣ, ಅಲ್ಲೊಂದು ಕಡೆ ನೋಡ್ಕೊಂಬರೋಣ ಎಷ್ಟು ಏನು ಅಂತ ಹೇಳಿ. ಎಷ್ಟು ತೊಗೊಳೋಣ? $200 ತೊಗೊಂಡಿರೋಣಲ್ಲ, $200. ಗೈಸ್ ಏನು ಮಾಡಿದ್ದೆ ಅಂತಂದರೆ, ಬೆಂಗಳೂರಿಂದ ಬರ್ಬೇಕಾದ್ರೆ ಡಾಲರ್ಸ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಬಂದೆ. ಏನಕ್ಕೋಸ್ಕರ ಡಾಲರ್ ತರಬೇಕು ಅಂತಂದರೆ, ಇಲ್ಲಾಂದರೆ ಇಂಡಿಯನ್ ರುಪೀಸ್ ಕೊಡ್ತೀವಿ ಅಂತಂದರೆ ಬಕರಾಗೋಗ್ಬಿಡ್ತೀವಿ. ಅದಕ್ಕೆ ಡಾಲರ್ಸ್ ತಂದರೆ ಡಾಲರ್ಸಲ್ಲಿ ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಜಾಸ್ತಿ ಸಿಗುತ್ತೆ. ಅದೇ ಇಂಡಿಯನ್ ರುಪೀಸ್ ಮಾಡಿದ್ರೆ ಕಮ್ಮಿ ಸಿಗುತ್ತೆ. ಇವಾಗ 2 ನೋಟ್ ಕೊಡ್ತಾ ಇದ್ದೀನಿ. 2 ನೋಟಿಗೆ ಅವ್ರು ನನಗೆ ಕೊಡಬೇಕಾಗಿರೋದು 34,50,000 ರೂಪಾಯಿ. ಅದಕ್ಕೆ ಅಮೇರಿಕನ ದೊಡ್ಡಣ್ಣ ಅನ್ನೋದು. ಅವ್ರಿಗೆ 2 ನೋಟು ಡಾಲರ್ ನೋಟ್ ಕೊಟ್ಟಿದ್ದಕ್ಕೆ ಅವ್ರು ಇಷ್ಟು ನೋಟ್ ಕೊಟ್ಟರು. ಸೊ ಇವಾಗ ಇಲ್ಲೊಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿ ಅಲ್ಲೇ ಹೋಗೋಣಲ್ಲ, ಚೆನ್ನಾಗಿದೆ. ಇವಾಗ ನಿಮ್ಗೊಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ ನೋಡಿ. 50,000 ರೂಪಾಯಿ ನೋಡಿ ತಂದ್ವಲ್ಲಿ ತೋರಿಸಿದ್ನಲ್ಲ. ಸೊ ಒಂದು ನೀರು ಬಾಟ್ಲು 5,000 ರೂಪಾಯಿ. ಇಲ್ಲಿ ಈ 1 ಬಾಟ್ಲು ಬೇಕು ಅಂದರೆ 5,000 ರೂಪಾಯಿ. ಇದ್ರ ಪ್ರೈಸ್ಗಳು ನೋಡ್ರೆ ಭಯ ಬಂದ್ಬಿಡುತ್ತಲ್ಲ ಬ್ರೋ. ಎಲ್ಲ ಖಾಲಿ ಆಗ್ಬಿಡುತ್ತೆ. ಅದು 3 ಲಕ್ಷ ಏನಿದು 37 ಲಕ್ಷ ಹಿಂಗೆ ಅನ್ನೋಷ್ಟು ಖಾಲಿ ಆಗೋಗ್ಬಿಡುತ್ತೆ ಇವಾಗ ದುಡ್ಡು. ಯಾರ್ಯಾರು ಬಾಲಿಗೆ ಚೀಪು ಇಂಡಿಯನ್ ರುಪೀಸ್ಗಿಂತ ಜಾಸ್ತಿ ಕೊಡ್ತಾರೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ ರೀಲ್ಸ್ಗಳೆಲ್ಲ ನೋಡ್ಕೊಂಡು ಬಂದರೆ ಹಿಂಗೆ ಮಕ್ಕರಾಗೋದು. ಗೈಸ್ ನೋಡಿ, ನಾವೇನಂತೀವಿ ಗೊತ್ತಾ, ಲೆಮನ್. ಆ್ಯಕ್ಚುಲಿ ಇದು ಲೆಮನ್ನು, ನಾವು ಯೂಸ್ ಮಾಡೋದು ಲೈಮು. ಲೆಮನ್ಸ್ ಅಂತಾರಲ್ಲ ಬ್ರೋ, ಆ್ಯಕ್ಚುಲ್ ಲೆಮನ್ ಇದು. ಲೆಮನ್ ಹಿಂಗಿರುತ್ತೆ. ನಮ್ದ್ರಲ್ಲೆಲ್ಲ ಸಿಗೋದು ಲೆಮನ್ ಅಲ್ಲ, ಲೈಮ್. ಈಗ ಗೊತ್ತಾಯ್ತು. ನೋಡ್ತಾ ಹಂಗೆ ಕಿತ್ತಿ ಒಂದು ಬಾಯಲ್ಲಿ ಹಾಕೊಂಡು ಹೋಗ್ಬಿಡ್ಬೇಕು. ಆಮೇಲೆ ನಮ್ದು ಕಿತ್ಬಿಡ್ತಾರೆ. ದೇಶ ಬಿಟ್ಟು ದೇಶ ಬಂದು ಇವ್ರು ಮಾಡ್ತಾರೆ ಕೆಲಸ ನೋಡು ಅಂದ್ಬಿಟ್ಟು. ಇದ್ಮೇಲೆ ಕೊನೆಯದಾಗಿ ನಮಗೆ ಕಡಲೆಕಾಯಿ ಬೀಜ ಸಿಕ್ತು. ಇದು 36,000. ಸೊ 36,000 ಅಂದರೆ ಆಲ್ಮೋಸ್ಟ್ 180 ರೂಪಾಯಿ ಹತ್ತತ್ರ ಬಂತು. ಇದನ್ನು ತೊಗೊತೀವಿ. ಅಟ್ಲೀಸ್ಟ್ ಬಡವ್ರ ಬಾದಾಮಿ. ಫೈನಲ್ ಆಗಿ ಸರ್ವೈವ್ ಆಗೋದಕ್ಕೆ ಒಂದು ನೀರಿನ ಬಾಟ್ಲು ತೊಗೋತಾ ಇದ್ದೀವಿ. 20,000 ಗೈಸ್. ಟೋಟಲ್ ಬಿಲ್ಲು 1,62,000. ಲಕ್ಷ ಕೊಟ್ಟಿದ್ದೀವಿ. ಚೇಂಜ್ ಕೊಡ್ತಾರೆ ಇವಾಗ. ಥ್ಯಾಂಕ್ ಯು. ಲೈವ್ ಮ್ಯೂಸಿಕ್ ನಡೀತದೆ, ಎಲ್ಲ ಕುತ್ಕೊಂಡು ಎಣ್ಣೆ ಹೊಡಿತಾರೆ. ಒಂಥರ ಫಾರಿನರ್ಸ್ ಕಲ್ಚರೇ ಮಸ್ತು. ಎಷ್ಟು ಚಂದ ಅಲ್ಲ. ನಾವಿಲ್ಲಿ ಬಾಟ್ಲ್ ಎತ್ಕೊಂಡು ಹೋಗ್ಬೇಕು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಎತ್ಕೋತಿದ್ವಾ? ಇನ್ ಮೈ ಕಂಟ್ರಿ ಐ ಆಮ್ ರಿಚ್, ಇನ್ ಫಾರಿನ್ ಕಂಟ್ರಿ ಐ ಆಮ್ ಕೆಲ್ಸದವನು. ಥ್ಯಾಂಕ್ ಯು. ಅಕ್ಕ ನನ್ನ ಬಾಹುಬಲಿ ಅನ್ಕೊಂಡ್ಬಿಟ್ಟವ್ರೆ. ಗೈಸ್, ಸೊ ಇವಾಗ ಟೀಮ್ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾನು ಪ್ರಾಕ್ಟೀಸ್ನ ನೋಡೋಣ ಅಂತ ಬಂದೆ. ನಾನು ಒಂದು ಟೈಮಲ್ಲಿ ಡ್ಯಾನ್ಸರ್, ಅದಕ್ಕೆ ಈ ಥರ ಕೂದಲೆಲ್ಲ ಬಿಟ್ಟಿರೋದು. You know who choreographed for you? Yes. Who? Vinay. Yes. Very good. Keep it up. We are very honored to have him with us. Yes. And he shall give us the instructions for the upcoming event. Yes. ಇದನ್ನೇ ಹೇಳೋದು, ಹೆಣ್ಮಕ್ಳು 1 ರೂಪಾಯಿ ಆಕ್ಟಿಂಗ್ ಮಾಡಿದ್ರೆ 100 ರೂಪಾಯಿ ಮಾಡ್ತಾರೆ ಅಂತ. ಗೈಸ್ ಇವೆಲ್ಲ ನೆಕ್ಸ್ಟ್ ಲೆವೆಲ್. ಎಷ್ಟಾಗುತ್ತೆ ಫನ್ ಮಾತ್ರ ಮಾಡಿ ಜಾಸ್ತಿ. ಡೂ ಎಕ್ಸ್ಪ್ರೆಷನ್ ಮಾತ್ರ ಮಾಡಿ. ಎಲ್ಲ ಎಕ್ಸ್ಪ್ರೆಷನ್ಸ್ ಮಾಡಿ. ಗೈಸ್ ಗಟ್ಕೊಂಡು ಸೂಪರ್ ಗೈಸ್. ನಾನು ಹೇಳ್ಕೊಟ್ಟಂಗೆ ಮಾಡಿದ್ದೀರಲ್ಲ. ಗುಡ್ ಒನ್. The next day. ಸೊ ಇವತ್ತು ಆ್ಯಕ್ಚುಲಿ ಕಾಂಪಿಟೇಷನ್ ಡೇ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಟೀಮ್ ಜೊತೆ ಬಂದಿದ್ದೀನಿ. ಸೊ ವೆನ್ಯೂ ನೋಡ್ಕೊಳ್ಳಿ ಹೆಂಗಿದೆ ಅಂತ ಹೇಳಿ. ವೆನ್ಯೂ ಒಳಗಡೆ ಹೋಗಬೇಕು. ಸೊ ಟೀಮು ಫುಲ್ ಜೋಶಲ್ಲಿದ್ದಾರೆ. ಟೀಮ್ನ ತೋರಿಸ್ತೀನಿ ನೋಡಿ. ಮೇಕ್ ಸಮ್ ನಾಯ್ಸ್.
ಈಗ ಏನು ಮಾಡ್ತಾ ಇದ್ದೀರಾ ಇವತ್ತು ನೀವು? ಹಿಂಗೆ ಮಕ್ಕಳು ಮಾಡೋದು ಎಲ್ಲಿ ನಮ್ಮ ಡುವೆಟ್ ಪಾರ್ಟ್ನರು ವೆಸ್ಟರ್ನ್ ಮಾಡ್ತಾ ಇದ್ವಿ. ವೆಸ್ಟರ್ನ್ ಡುವೆಟ್, ವೆಸ್ಟರ್ನ್ ಗ್ರೂಪ್, ಎಲ್ಲ ಸ್ಟೈಲ್ಸ್ ಇನ್ಕ್ಲೂಡ್ ಆಗೋಗಿರುತ್ತೆ. ಹಿಪ್ ಹಾಪ್, ಆಫ್ರೋ, ಲಾಕಿಂಗ್, ಬ್ರೇಕಿಂಗ್ ಎಲ್ಲ ಸ್ಟೈಲ್ಸ್ ಇದೆ ಅದರಲ್ಲಿ. ಲೈಟ್ ಫಿಟ್ ಇದೆ, ಎಲ್ಲ ಸ್ಟೈಲ್ಸ್ ಇದೆ. ಮತ್ತೆ ಕ್ಲಾಸಿಕಲ್ ಸೋಲೋ ಇದೆ. ಯಾರು ಮಾಡ್ತಿದ್ರು ಗೊತ್ತದ? ಬ್ಯೂಟಿಫುಲ್ ಮೇಘಾ ಅವರು, ನಾನೇ ಮತ್ತೆ ಇವರು ನಮ್ಮ ವೆಸ್ಟರ್ನ್ ಸೋಲೋ ಮಾಡ್ತಾ ಇದ್ದಾರೆ. ಇವರು ವೆಸ್ಟರ್ನ್ ಸೋಲೋ ಮಾಡ್ತಾ ಇದ್ದಾರೆ. ತೇರಿ ಮಕಾಸಿ ಅವರು. ಹಂಗಂದ್ರೆ ಅರ್ಥ ಹೇಳ್ಬಿಡಿ, ಆಮೇಲೆ ಬೇರೆ ಅರ್ಥ ಬರುತ್ತೆ. ಸಮ ಅಂದ್ರೆ ವೆಲ್ಕಮ್ ಅಂತ ಅರ್ಥ. ಮತ್ತೆ Como Sangachati is. ಕೊಮೋ ಸಂಗಚ್ಛಾತಿ ಅಂದ್ರೆ ನೀವು ತುಂಬಾ ಚಂದ ಕಾಣಿಸ್ತಾ ಇದ್ದೀರಾ ಅಂತ ಅರ್ಥ. ನನ್ಗೆ ಹೇಳಿದ? ಇಲ್ಲ. ನನ್ಗೆ ಹೇಳಿದ? ಇಲ್ಲ. ಬೆಚ್ಚಿಕ್ ಅಂದ್ರೆ ಐ ಆಮ್ ಫೈನ್. ಬೆಚ್ಚಿಕ್ ಸೆಲಮಟ್ ಪಾಗಿ ಅಂದ್ರೆ ಗುಡ್ ಮಾರ್ನಿಂಗ್. ಏನೇನೋ ಕಲ್ತ್ಕೊಂಡ್ಬಿಟ್ಟಿದ್ರಲ್ರೋ. ಗೊತ್ತಲ್ಲ, ನಾವು ಟ್ಯಾಲೆಂಟೆಡ್. ಎಲ್ಲರೂ ಈ ತರನೇ ಪ್ರೋತ್ಸಾಹಿಸ್ತಾ ಇರಿ. ನಾವು ವೇದಿಕೆ ಮೇಲೆ ಹೋಗುವಾಗ ವಿನಯನ್ನ ನಮ್ಮ ವಿಡಿಯೋವನ್ನು ಎತ್ತಿ ಯಾವ ಕನ್ನಡನ ಇದು? ಡ್ಯಾನ್ಸ್ ನೃತ್ಯ ಮಾಡುವ ವಿಡಿಯೋವನ್ನು ಎತ್ತಿ ವಿಡಿಯೋ ಮಾಡಿ ಅಮ್ಮ, ವಿಡಿಯೋ ಮಾಡಿ ನೋಡಿ, ಸಪೋರ್ಟ್ ಮಾಡಿ. ಜೈ ಕರ್ನಾಟಕ ಮಾತೆ, ಫಿನಿಕ್ಸ್ ಕೋಡ್ ಇಂಡಿಯಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್. ಇವ್ರು ಇಲ್ಲಿವರೆಗೂ ಬಡ್ಕೊತಾ ಇದ್ರು. ಕಿರಣ್ ಬಂತ ಥ್ಯಾಂಕ್ ಯು. ಬಟ್ ಇಲ್ಲ, ಸಕದ ಪ್ರಾಕ್ಟೀಸ್ ಮಾಡಿದ್ದಾರೆ. ಒಂದೊಂದು ಪ್ರತಿಭೆ. ಇದೇ ಸ್ಟೇಜು, ಈ ಸ್ಟೇಜಲ್ಲಿ ಇವತ್ತು ಪರ್ಫಾರ್ಮ್ ಮಾಡ್ತಾರೆ. ಈ ಕಾಂಪಿಟೇಷನ್ ಅಲ್ಲಿ 16 ದೇಶಗಳು ಕಾಂಪೀಟ್ ಮಾಡ್ತಾ ಇದೆ. ಅದ್ರಲ್ಲಿ ನಮ್ಮ ಇಂಡಿಯಾ ಕೂಡ ಒಂದು. ನನಗೂ ಜೀವನದಲ್ಲಿ ಒಂದು ಆಸೆ ಇತ್ತು, ನಾನು ಡ್ಯಾನ್ಸ್ ಕಲಿಬೇಕು, ಡ್ಯಾನ್ಸರ್ ಆಗಬೇಕು, ಈ ಥರ ಸ್ಟೇಜ್ಗೆಲ್ಲ ಬಂದು ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿ. ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಒಂದಿನ ಡ್ಯಾನ್ಸ್ ಮಾಡ್ತೀನಿ. ಸೊ ಏನಕ್ಕೋಸ್ಕರ ಇಲ್ಲಿ ಬಂದು ಈ ವಿಡಿಯೋನ ಕವರ್ ಮಾಡ್ತಾ ಇದ್ದೀನಿ ಅಂತಂದರೆ, ದರ್ ಇಸ್ 2 ರೀಸನ್ಸ್. ಓಕೆ, ನನ್ನ ಫ್ರೆಂಡು ಅದಕ್ಕೋಸ್ಕರ ಬಂದು ಕವರ್ ಮಾಡಿ ನೋ. ಆ್ಯಕ್ಚುಲಿ ಡ್ಯಾನ್ಸ್ ಟೀಮ್ ಅವರು ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕಿ ಸಿಕ್ಕಾಪಟ್ಟೆ ದೇಶಕ್ಕೆ ಹೋಗಿ ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದಾರೆ. ಆದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಏನಾದರೂ ಈ ಟೀಮಿಗೋಸ್ಕರ ನಾನು ಮಾಡಬೇಕು ಅಂತ ತುಂಬ ದಿವಸದಿಂದ ಅನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರನೇ ಬಂದು ಕವರ್ ಮಾಡ್ತೀನಿ. ದಟ್ ಈಸ್ ದ 1 ರೀಸನ್. 2ನೇ ರೀಸನ್ ಏನು ಅಂತ ಅಂದರೆ, ಸೊ ನೆಕ್ಸ್ಟ್ ಟೈಮ್ ಅಟ್ಲೀಸ್ಟು ಯಾರಾದರೂ ಈ ಥರ ಡ್ಯಾನ್ಸ್ ಮಾಡ್ತಾರೆ, ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾರೆ, ನಮ್ಮ ಕರ್ನಾಟಕದಿಂದ ಬರ್ತಾರೆ ಅಂತಂದರೆ ಅವ್ರಿಗೆ ಏನಾದರೂ ಒಂದು ಚಿಕ್ಕ ಮಿನಿಮಮ್ ಸಪೋರ್ಟ್ ಆದ್ರೂ ನಮ್ಮ ರಾಜ್ಯದಿಂದ ಅಥವಾ ನಮ್ಮ ದೇಶದಿಂದ ಸಿಗಬೇಕು. ಪಾಪ ಇವರು ಅವ್ರದ್ದೇ ದುಡ್ಡು ಹಾಕ್ಕೊಂಡು, ಈಗ ಪ್ರಾಬ್ಲಿ ಇದು 6ನೇ ದೇಶ ಇವ್ರು ಬರ್ತಾ ಇರೋದು. ಇದನ್ನ ಎಷ್ಟು ದೇಶಕ್ಕೆ ಹಿಂಗೆ ಪ್ರೂವ್ ಮಾಡ್ಕೊಳೋದು? 5 ದೇಶದಲ್ಲಿ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಸೊ ಇದು 6ನೇ ದೇಶ. ನನಗೆ ಗೊತ್ತು ಇವತ್ತೂ ಪ್ರೂವ್ ಮಾಡ್ತಾರೆ ಅಂತ ಹೇಳಿ. ಬಟ್ ಯಾವಾಗಲೂ ಅವರೇ ಮಾಡ್ಕೊಂಡು ಬರ್ತಾಯಿದ್ರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬಿಡು ನಾವು ಗೋಲ್ಡ್ ಗೆದ್ದಿದ್ದೀವಿ, ನಮ್ಗೆ ಗೊತ್ತು ನಾವು ಒಳ್ಳೆ ಡ್ಯಾನ್ಸರ್ಸ್ಗಳೇ, ಇನ್ನೇನು ನಾವು ಪ್ರೂವ್ ಮಾಡೋದಿದೆ ಅಂತ ಹೇಳಿ ಸ್ಟಾಪ್ ಮಾಡಿದ್ರೆ ಈ ಟೀಮ್ ಸ್ಟಾಪ್ ಆಗುತ್ತೆ. ಬಟ್ ಇದೇ ಥರ ಕನಸು ಹೊತ್ಕೊಂಡಿರೋರು ಎಷ್ಟೋ ಜನಕ್ಕೆ ಆಪರ್ಚುನಿಟಿ ಸಿಗೋಲ್ಲ. ಸೊ ನನಗೆ ಅದು ಚೇಂಜ್ ಆಗಬೇಕು. ಸೊ ಇನ್ನಷ್ಟು ಜನ ಡ್ಯಾನ್ಸರ್ಸ್ಗಳು ಬರಬೇಕು, ಇನ್ನಷ್ಟು ಜನ ಯೂಟ್ಯೂಬರ್ಸ್ಗಳು ಬರಬೇಕು, ಕಲೆಗೆ ಬೆಲೆ ಸಿಗಬೇಕು. ಒಲಿಂಪಿಕ್ಸ್ ಬಂದರೆ ಬೇರೆ ದೇಶದಲ್ಲೆಲ್ಲ ಎಷ್ಟೊಂದು ಜನ ಮೆಡಲ್ಗಳು ಗೆಲ್ತಾರೆ. ಆ ದೇಶದಲ್ಲಿ ಸಕ್ಕ ಟ್ಯಾಲೆಂಟೆಡ್ಗಳಿದ್ದಾರೆ ಅಂತ ಹೇಳ್ತಾರೆ. ಆದರೆ ನಮ್ಮ ಇಂಡಿಯಾದಲ್ಲಿರೋ ಟ್ಯಾಲೆಂಟ್ಗಳನ್ನ ನಾವೇ ಗುರುತಿಸಲ್ಲ. ಅದು ವಿಪರ್ಯಾಸ. ಅದು ಚೇಂಜ್ ಆಗಬೇಕು ಅನ್ನೋ ಒಂದೇ ಒಂದು ರೀಸನ್ಗೆ ನನ್ನ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಈ ವಿಡಿಯೋನ ಕವರ್ ಮಾಡಬೇಕು ಅಂತ ಬಂದಿದ್ದೀನಿ. ಸೊ ನಿಮ್ಗೆ ಡ್ಯಾನ್ಸ್ ತೋರಿಸ್ತೀನಿ, ಆಮೇಲೆ ನೀವೇ ಹೇಳ್ತೀರಾ ಹೆಂಗಿತ್ತು ಏನು ಅಂತ ಹೇಳಿ. ಸೊ ಇದು ಇದೇ ದೇಶದವ್ರದ್ದು ಕಾಸ್ಟ್ಯೂಮು. ಸೊ ಇವ್ರು ಡ್ಯಾನ್ಸ್ ಎಲ್ಲ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಹೇಳಿ. ಒಂದೊಂದು ದೇಶದವರು ಒಂದೊಂದು ಥರ ಇದ್ದಾರೆ. ಇವ್ರು ನೋಡಿ ಚೆನ್ನಾಗವ್ರಾದ್ರೆ, ಅವ್ರು ಚೆನ್ನಾಗವ್ರೆ. ಆದರೆ ನೋಡ್ರೆ ಭಯ ಆಗ್ತೈತೆ ನನಗೆ. ಓ ಕ್ರೇಜಿ ಇದು. ಓಯ್ ಸಾಕಾದ್ ಗುರು. ಏನು ಕೋಆರ್ಡಿನೇಷನ್ ಇರೋದು. ಇದೆಲ್ಲ ನೋಡಿದ್ರೆ ಈ ಥರದೆಲ್ಲ ಒಂದು ಡ್ಯಾನ್ಸ್ ಫಾರ್ಮ್ ಇದೆಯಾ, ಇದು ಯಾವ ದೇಶದವರು, ಹಿಂಗೆಲ್ಲ ಇರುತ್ತಾ ಅಂತ ಅನ್ಸುತ್ತೆ. ಅವ್ರ ಭಾಷೆ ಯಾವುದಾದ್ರೂ ಆಗಿರ್ಬೋದು, ಬಟ್ ಡ್ಯಾನ್ಸಿಗೆ ಭಾಷೆ ಇಲ್ಲ. ನಮ್ದೇ ಇಲ್ಲಿ Selamat siang, Om Swastiastu, Assalamualaikum warahmatullahi wabarakatuh. ನಮ್ಮ ಹುಡುಗ ಆಡ್ತಾರ Get 'em. Do you know what time it is? Tell me, do you know? Do you know what time it is? Tell me, do you know? Do you know what time it is?
ಮಾಡಿದ್ರು performance ಚೆನ್ನಾಗಿ ಮಾಡಿದ್ರ from ಇವಾಗ ಇಂಡೋನೇಷ್ಯಾ ಟೀಮ್ ಅವ್ರು ಬಂದವ್ರೆ, ಅವರು ಡ್ಯಾನ್ಸ್ ಆಡ್ತಾರೆ. ನನಗಿದು ಯಾವ ಭಾಷೆ ಏನು ಹೇಳ್ತಾರೆ ಏನೋ ಅರ್ಥ ಆಗಲ್ಲ, ಬಟ್ ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ. ಇದು ಇಂಡೋನೇಷ್ಯಾದು ಭರತನಾಟ್ಯಂ, ಅಂದರೆ ಎಕ್ಸಾಕ್ಟ್ಲಿ ಭರತನಾಟ್ಯಂ ಅಂತನಲ್ಲ, ಬಟ್ ಅವ್ರ ಸ್ಟೈಲ್ ಆಫ್ ಡ್ಯಾನ್ಸ್ ಇದು. ಏನಾದ್ರೂ ಬೇರೆ ದೇಶದವ್ರ ಫಾರ್ಮ್ ಆಫ್ ಡ್ಯಾನ್ಸ್ಗಿಂತ ನಮ್ಮ ಇಂಡಿಯನ್ ಒಂಥರ ಚೆನ್ನಾಗಿ ಅನ್ಸುತ್ತೆ ನಮಗೆ. ಹೌದು, ಸಖತ್ತಾಗಿರುತ್ತೆ, ನೋಡೋಕ್ಕೂ ಮುದ್ದಾಗಿರ್ತಾರೆ. ಇವ್ರು ಎಷ್ಟೇ ಮೇಕಪ್ ಹಾಕೊಂಡು ಏನೇ ಮಾಡಿದ್ರು ನಮ್ಮ ಇಂಡಿಯನ್ ಥರ ಬರಲ್ಲ. ಕರೆಕ್ಟಾಗಿ ಹೇಳಿದ್ರಿ. ಸಮುದ್ರ ತೀರದಲ್ಲಿ ಮೀನ ಜಾಸ್ತಿ ಹಿಡಿದಾಗ ಸಮುದ್ರ ಕ್ಲೀನ್ ಮಾಡಿದಾಗ ಈ ನೃತ್ಯನ ಮಾಡ್ತಾರಂತ. ಹೇಗಿದೆ ಅದು? ಸಕ್ಕದಿದ್ದು ಸಕದಾಗ ಮಾಡಿದ್ರು. ಆಲ್ಮೋಸ್ಟ್ ಅವರೊಂದು 4-5 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿ ಇವತ್ತು ಆಡಕ್ಕೆ ಹೋಗ್ತಾ ಇದ್ದಾರೆ. ಸಿಕ್ಕಾಬಡ ಇವಾಗ ನರ್ವಸ್ ಆಗ್ತಾ ಇದೆ, ಯಾಕೆ ಗೊತ್ತಿಲ್ಲ. ಸೊ ನಮಸ್ಕಾರ. ಗೈಸ್ ಸಾಕಾದಾಗ ಮಾಡಿದ್ರು, ಚಿಂದಿ ಉಡಾಯಿಸ್ಬಿಟ್ರು. ಗೈಸ್ ಸೂಪರ್ ಸಖತ್ತ ರಾನ್, ಏನು ಎನರ್ಜಿ. ರಿಸಲ್ಟ್ ಇದೆ ಗೈಸ್. ಕಮಾನ್ ಲೆಟ್ಸ್ ಗೋ. ಫಸ್ಟು ಪಕ್ಕ ನಮ್ಮತ್ತೆ. ಇವ್ರು ಕನ್ನಡ ಕೇಳಕ್ ಮಸ್ತಾಗಿದೆ. ಹಾಂ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಹಿಂಗೆ ಕಂಟಿನ್ಯೂ ಮಾಡಿ. ಸರಿ, ಪ್ರೈಸ್ ಬಂದಿಲ್ಲ ಅಂದ್ರೆ ಬೇಜಾರಾಗುತ್ತಾ? ಇಲ್ಲ, ಪ್ರೈಸ್ ಬಂದಿದ್ರು ಉನ್ನ ಕಲಿಬೇಕು, ಪ್ರೈಸ್ ಬಂದಿಲ್ಲನು ಉನ್ನ ಕಲಿಬೇಕು ಅಷ್ಟೇ. ಬೇಜಾರೇನಾಗಲ್ಲ, ಬಂದಿಲ್ಲ ಅಂದ್ರೂ ಕಲಿತೀನಿ, ಬಂದ್ರೂ ಕಲಿತೀನಿ ಅಂತನಲ್ಲ. ಕ್ರೇಜಿನ ನೀನು, ಕ್ರೇಜಿ. ಫೈನಲಿ ಬಂದ್ರು ಅನೌನ್ಸ್ ಮಾಡೋದಕ್ಕೆ. Congratulations to Ritwig from Congratulations for the winner to Hip Hop Street Dance category solo. Congratulations for Minton. ಅನ್ಕೊಂಡಿದ್ದೆ. ಗೈಸ್ ಬಂದಿದ್ದು ಫಸ್ಟ್ ಗೋಲ್ಡು, ಸಾಕಾಗಿದೆ ಅದು. ಗೈಸ್ ಇವಾಗ ಫಸ್ಟ್ ಪ್ರೈಸ್ ಅನೌನ್ಸ್ ಮಾಡ್ತಾರೆ. ಗೈಸ್ ಫೈನಲಿ congratulations to winning the gold medal. ಫೈನಲಿ For the group leader. Congratulations.
ನಮ್ಮ ಇಂಡಿಯಾ ಬಾಲಿಗೆ ಬಂದು ಕಮಲ್ ಮಾಡಿರೋದು ನಮ್ಮ ಭಾರತ. ಎಲ್ಲ ಖುಷಿಯಾಗವ್ರೆ. ಗ್ರ್ಯಾಂಡ್ ಪ್ರಿಕ್ಸ್ ಅವಾರ್ಡ್ ಕೂಡ ಬಂದು ನಮ್ಮ ಇಂಡಿಯಾಗೆನೆ ನೆಕ್ಸ್ಟ್ ಲೆವೆಲ್ ಖುಷಿ ಆಗ್ತದೆ, ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಸೊ ನಮ್ಮ ಟೀಮ್ಗೆ ಬಂದಿರೋಂಥ ಅವಾರ್ಡ್ ಇದು ಗ್ರ್ಯಾಂಡ್ ಪ್ರಿಕ್ಸ್ ಅಂತ ಹೇಳಿ. ಸೊ ಫೈನಲಿ ಬಾಲಿಗೆ ಬಂದಿರೋ ಕೆಲಸ ಮುಗೀತು, ಸಖತ್ತಾಗಿತ್ತು. ಇಂಡಿಯಾ ಕ್ಲೀನ್ ಸ್ವೀಪು. ನಾವು ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲ ಕ್ಯಾಟಗರಿನಲ್ಲೂ ಮೆಡಲ್ ಬಂತು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವಾಗ ನಾಳೆ ಇನ್ನೊಂದು ಈವೆಂಟ್ ಇದೆ ಅಂತ, ಆ ಈವೆಂಟಲ್ಲಿ ಸೊ ಇಲ್ಲಿ ಗೆದ್ದಿರೋದಕ್ಕೆ ಬಂದು ಪರ್ಫಾರ್ಮ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ನಾಳೆ ಅಲ್ಲೇನಾದರೂ ಹೋದರೆ ಅದನ್ನು ಕವರ್ ಮಾಡ್ತೀನಿ. ಸೊ ಹೋಗಿ ನಿಮ್ಗೆ ವಿಡಿಯೋ ಇಷ್ಟ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು ಡ್ಯಾನ್ಸರ್ ಇದ್ದಾರೆ ಕಮೆಂಟ್ ಮಾಡಿ. ಸೊ ಯಾರು ಡ್ಯಾನ್ಸರ್ಗಳಿದ್ದಾರೆ ಯಾರು ಡ್ಯಾನ್ಸರ್ಗಳಿದ್ದಾರೆ ಮಿಸ್ ಮಾಡ್ದೇನೆ ಕಮೆಂಟ್ ಮಾಡಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಮಿಸ್ ಮಾಡ್ಕೋತಾರಿ. ಬಾಯ್. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.